ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ನಡೀತಾ ಇರುವಂತಹ ಘಟನೆ ಇರಾನ್ ಇಸ್ರೇಲ್ ಯುದ್ಧದ ಬಗ್ಗೆ. ಯಾಕೆ ಯುದ್ಧ ಆಗ್ತದೆ? ಈಗಾಗಲೇ ಗುರುಜಿ ಅವರು ಕೂಡ ಹೇಳಿದ್ರು 1ನೇ ತಾರೀಕು ಅನ್ನೋದು ತುಂಬಾ ಡೇಂಜರು, ಈ ಒಂದು ಡೇಟಲ್ಲಿ ಸಾಕಷ್ಟು ಅವಘಡಗಳು ಆಗುತ್ತೆ ಅಂತ ಹೇಳಿ. ಅದೇ ರೀತಿ ಘಟನೆಗಳು ಕೂಡ ನಡೀತಾ ಇದೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಜೊತೆಗೆ ಈ ವಾರದಲ್ಲಿ ಅಂದ್ರೆ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ 12 ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತಾರೆ. ಜೊತೆಗೆ ವೀಕ್ಷಕರೇ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಗುರುಜಿ ಅವರ ಹತ್ರ ಮಾತಾಡ್ಬೋದು. ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದನ್ನ ಹೇಳ್ಕೊಡಿ, ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನ ಕೂಡ ತಿಳ್ಕೊಳ್ಬಹುದು. ಮೊದಲಿಗೆ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರುಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತೆ. ಹರಿಗೂ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸು ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿದಿರ್ಬೋದು. ಶ್ರೀ ಪ್ರಕಾಶ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತವನ್ನ. ಮೊದಲಿಗೆ ಈ ವರ್ಷದಲ್ಲಿ ವೆರಿ ಡೇಂಜರ್ ನಂಬರ್ ನಾನು ಪ್ರೆಡಿಕ್ಷನ್ ಮಾಡೋಂಥ ನಂಬರ್ಸು 1, 10, 19, 28 ಈ ದಿನಾಂಕಗಳು ವೆರಿ ಡೇಂಜರ್ಗಳು ಅಂತ ಹೇಳಿದೆ. ಸಾಕಷ್ಟು ಜನ ಬಲಿ ತಗೊಬಿಡುತ್ತೆ ಇಂಥ ಡೇಟಲ್ಲಿ ಹುಟ್ಟಿದ್ರೆ ತುಂಬ ಕೆಟ್ಟದಂತ. ಅದೇ ಥರ ಅದು ಬಿಟ್ಟಾದ್ಮೇಲೆ ನೆಕ್ಸ್ಟು 6, 15, 24 ತುಂಬ ಇಸ್ ವೆರಿ ಡೇಂಜರ್ ಅಂತ ಪ್ರೆಡಿಕ್ಷನ್ ಮಾಡಿದ್ದೆ. ಅದಾದಮೇಲೆ 8, 17, 26 ಇವೆಲ್ಲವೂ ಕೂಡ ಡೇಂಜರ್ ನಂಬರ್ಗಳು ಅಂತ ಪ್ರೆಡಿಕ್ಷನ್ ಮಾಡಿದ್ದೆ. ಎಂದಿನಂತೆ ಈ ಒಂದು ತಿಂಗಳಲ್ಲಿ ತುಂಬ ದೊಡ್ಡ ಅನಾಹುತ ಆಗುತ್ತೆ ಪ್ರೆಡಿಕ್ಷನ್ ಮಾಡಿದೆ. ವಾರು, ಭೂಕಂಪಗಳು, ಫ್ಲೈಟ್ ಅನಾಹುತಗಳು, ಟ್ರೈನ್ ಇದೆಲ್ಲವೂ ಕೂಡ ಕಾದು ನೋಡ್ಬೋದು ಅಂತ ಪ್ರೆಡಿಕ್ಷನ್ ಮಾಡಿದ್ದೀನಿ. ಅದೇ ಥರ ನೀವು 28ನೇ ತಾರೀಕು ಸಾಕಷ್ಟು ಘಟನೆಗಳು ನಿನ್ನೆ ಆಗಿರೋದ್ರಿಂದ 28ನೇ ತಾರೀಕು ವಾರ್ ಕೂಡ ಆಗಿದೆ. ಇವತ್ತು ಕೂಡ 1ನೇ ತಾರೀಕು. ಇವತ್ತು ಕೂಡ ಅಲ್ಲಿಯ ಇಸ್ರೇಲ್ ಇದೆಲ್ಲ ಯಾವ ದೇಶದ ಮೇಡಮ್ ಇರಾನ್ ಇಸ್ರೇಲ್ ನಡುವೆ ಆದ್ದರಿಂದ ಅಲ್ಲಿಗೆ ಪ್ರೈಮ್ ಮಿನಿಸ್ಟರ್ ಆದಂತರು ಕೂಡ ಅವರು 19 ಖಮೇನಿಯರು ಕೂಡ ಅವರು ಕೂಡ 19ನೇ ತಾರೀಕಿಗೆ ಬರ್ತ್ ನಂಬರ್, ಅದು ಏಪ್ರಿಲ್ ಮುಂದಿನ ತಿಂಗಳಾಗುತ್ತೆ. 1939 ಇಸ್ವಿಯಲ್ಲಿ ಹುಟ್ಟಿದ್ದಾರೆ ನೋಡಿ. ಅವರು ಕೂಡ 19ನೇ ತಾರೀಕಿಗೆ ಹುಟ್ಟಿದ್ದಾರೆ. ಅದನ್ನ 1 ಮತ್ತು 9 ಅದು ಒಂದೇ ಆಗುತ್ತೆ. ಇಸ್ ವೆರಿ ಡೇಂಜರ್ ನಂಬರ್ ಅಂತ ಹೇಳುತ್ತೆ. ಈ ಡೇಟಲ್ಲಿ ಹುಟ್ಟಿದಂಥವ್ರ ಡೇಟ್ ಆಫ್ ಬರ್ತ್ ಕೂಡ 19 ಆಗಿರುತ್ತೆ. ಮತ್ತು ಈ ವರ್ಷ ಅತಿ ಹೆಚ್ಚು ಬ್ಲ್ಯಾಕ್ ಬಣ್ಣ ವೆರಿ ಡೇಂಜರ್ ಅಂತ ಹೇಳ್ತಿದೆ. ಬ್ಲ್ಯಾಕ್ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡೋ ಕಂಟ್ರಿಗಳಲ್ಲಿ ತುಂಬ ವಾರ್ ಗಲಾಟೆ ಆಗ್ತಾಯಿದೆ. ಇಷ್ಟು ಬ್ಲ್ಯಾಕೇ ವೆರಿ ಡೇಂಜರ್, ಯೂಸ್ ಮಾಡಬೇಡಿ ಅಂತ ನಾನು ಪ್ರೆಡಿಕ್ಷನ್ ಮಾಡಿದ್ದೆ. ಅದು ಕನ್ಫರ್ಮಾಗಿ ನಿಜ ಆಗ್ತೈತೆ. ಅದೇ ಥರ ವೈಟ್ ಕಲರ್ ವೆರಿ ಡೇಂಜರ್ ಅಂತ ಪ್ರೆಡಿಕ್ಷನ್ ಮಾಡಿದ್ದೆ. ಅದು ಶುಕ್ರನ ತತ್ವ. ಇವಾಗ ನೋಡ್ಬೋದು ಆ ಕಂಟೆಲ್ಲ ವೈಟ್ ಕಲರ್ ಜಾಸ್ತಿ ವೇರ್ ಮಾಡ್ತಾರೆ. ವೈಟ್ ಮತ್ತು ಬ್ಲ್ಯಾಕ್ ಎರಡೂ ಯೂಸ್ ಮಾಡ್ತಾರೆ. ವೈಟು ಮತ್ತು ಬ್ಲ್ಯಾಕು ಅದು ವೆರಿ ಡೇಂಜರು. ಮತ್ತು ಕಬ್ಬಣಕ್ಕೆ ಈ ವರ್ಷ ಲಕ್ ಇಲ್ಲ ಅಂತ ಹೇಳಿದೆ. ಬ್ಲ್ಯಾಕ್ ಅಂದರೆ ಕಬ್ಬಣಕ್ಕೆ ಹೋಲಿಸ್ತದೆ, ಶನಿಗೆ. ಅದು ಕೂಡ ಇಸ್ ವೆರಿ ಡೇಂಜರ್. ಬಾಂಬ್ ಆಗಿರ್ಬೋದು, ಮತ್ತೊಂದು ಕಬ್ಬಣನೇ ಆಗಿರ್ತದೆ. ಮತ್ತು ಅದೇ ರೀತಿಯಲ್ಲಿ ವೈಟ್ ಮತ್ತು ಬ್ಲ್ಯಾಕ್ ಡೇಂಜರ್ ಅಂತ ಹೇಳಿದ್ದು ಆ ಮಾತು ನಿಜ ಆಗಿದೆ. ಇದೆಲ್ಲ ಕಡೆ ನೀವು ನೋಡ್ತಾ ಇದ್ದೀರಾ. ಸಾಕಷ್ಟು ಘಟನೆಗಳು ನಾನು ನೋಡ್ತಾ ಇದ್ದೀರಾ ನೀವು, ವೈಟ್ ಆ್ಯಂಡ್ ಬ್ಲ್ಯಾಕು. ಮತ್ತು ಅತಿ ಹೆಚ್ಚು ಶುಕ್ರ ನಂಬರ್ಸ್ ಎಲ್ಲ ಅಂತ ಹೇಳ್ತಿದ್ದೆ. ಅವ್ರು ಖಂಡಿತ ಕೂಡ ಶುಕ್ರ ಅನ್ನೋದು ಅವರೇ ಜಾಸ್ತಿ ಯೂಸ್ ಮಾಡೋದು. ಏನೇಳೆ ಶುಕ್ರ ಅಂತ ಅನ್ನೋದು ಅಂದರೆ ಜನರಲ್ಲಾಗಿ ಶುಕ್ರನ ಜಾಸ್ತಿ ಹೇಳೋದ ಹೆಸರು ಅವರೇನೆ. ಜನರಲ್ ಎಲ್ಲರಿಗೂ ಆಗಲಿ ಶುಕ್ರಿಯ ಅನ್ನೋದು ಎಲ್ಲದು ಮಾತಾಡ್ತಾರೆ. ಆ ಪದಗಳೇ ಶುಕ್ರವಾರ ಅದು ವೈಬ್ರೇಷನ್, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲವೂ ಕೂಡ ಇಲ್ಲಿ ಏನಾಗುತ್ತೆ, ನಾವು ಹೇಳೋ ಸತ್ಯವನ್ನು ಎಲ್ಲರಿಗೂ ಕೂಡ ಕೈ ಆಗುತ್ತೆ. ಇದನ್ನು ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಈ ಮಾತುಗಳು ಎಲ್ಲವೂ ಕೂಡ ನಡೀತಾ ಇದ್ದಾವೆ ಈ ಪ್ರಪಂಚದಲ್ಲಿ. ಶುಕ್ರನಿಗೆ ಇರುವಂಥ ಘಟನೆಗಳು ಎಲ್ಲವೂ ಕೂಡ ನಾವು ಹೇಳಿದಂಥ ಮಾತುಗಳು ಎಲ್ಲವೂ ಕೂಡ 100ಕ್ಕೆ 100 ನಿಜ ಆಗಿದ್ದಾವೆ. ನಮ್ಮ ಹತ್ರ ಜ್ಯೋತಿಷ್ಯ ಕೇಳೋಕ್ಕೆ ಖಂಡಿತ ಕೂಡ ಪುಣ್ಯ ಮಾಡಿರಬೇಕು. ಇದು ಯಾವುದೋ ಬೇರೆ ನಂಬರ್ ಹಾಕಿದ್ದು ನಂದಲ್ಲ ಅದು. ಓಕೆ, ಸೂಪರ್ ವೈಬ್ರೇಷನ್, ತುಂಬ ಅದ್ಭುತವಾದ ವೈಬ್ರೇಷನ್, ತುಂಬ ಮಿರಾಕಲ್, ಭಾಳ ಮಿರಾಕಲ್ ಆಗುತ್ತೆ. ಹಾಗಾಗಿ 100% ಕರೆಕ್ಟು. ಭಾಳ ವಿಶೇಷವಾಗಿ ಈ ಒಂದು ಭಾಳ ಮಿರಾಕಲ್. ಇದು 1ನೇ ತಾರೀಕು ಕಾರಣ ಒಂದು. ಮತ್ತು ಇದೇ ಟೈಮಿಗೆ ಏನಾಗುತ್ತೆ, ಗ್ರಹಣಗಳು ಇದೇ ಥರ ಆಗುತ್ತೆ. ಇವತ್ತೇನಾಗುತ್ತೆ, ಈ ವರ್ಷ 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು ಹುಡ್ತಾರು ತುಂಬ ಲಕ್ಕಿದೆ. ಆದರೆ 3ನೇ ತಾರೀಕು 3ನೇ ತಿಂಗಳು ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ. 3ನೇ ತಾರೀಕು ಎಲ್ಲಿ ಬಂದಾಗಲೂ ಕೂಡ ಅನಾಹುತ ಆಗುತ್ತೆ. ಅದಕ್ಕೂ ಜೊತೆಗೆ ಅನ್ನೋದು ತುಂಬ ಡೇಂಜರು. ನಾನು 6ನೇ ತಾರೀಕು ತುಂಬ ಎದುರ್ತೀನಿ, ಮತ್ತು 8ನೇ ತಾರೀಕು ರಿಪೀಟ್ ಆಗುತ್ತೆ. ನನ್ನ ಒಂದು ಪ್ರಕಾರ ಇದು ವರ್ಲ್ಡ್ ವಾರ್ ತಿರುಗಿರು ಮಿಸ್ ಇಲ್ಲ. ಏನೇಳಿ ವರ್ಲ್ಡ್ ವಾರ್ ಆಗುತ್ತೆ ಆಗ್ಬೋದು 100%. ನಾನು ಹೇಳ್ತಿದ್ದೆ 2029 ಕೈಬಿಟ್ಟು ಅರ್ಥ ಮಾಡ್ಕೊಳ್ಳಿ. 2029ಗೆ ಪ್ರಪಂಚ ಸಿದ್ಧಾಂತದಲ್ಲಿ 30% ನಾಶ ಆಗುತ್ತೆ ಅಂತ ಹೇಳಿದೆ ನೋಡಿ. ಯಾರೆಲ್ಲ ಭೂಮಿನ ಖರೀದಿ ಮಾಡಬೇಕು, ತುಂಬ ರೈಟ್ ಇದು ಖಂಡಿತ ಕೂಡ ಇದು ನೀವು ತಿಂಕೆ ಮಾಡಬೇಡಿ. ಒಂದು ವರ್ಲ್ಡ್ ವಾರ್ ಆದರೆ ಎಲ್ಲ ಭೂಮಿ ರೇಟ್ ಕೂಡ 51 ಕೋಟಿ ರೂಪಾಯಿ ಸೈಟು 10 ಲಕ್ಷ, 5 ಲಕ್ಷ, 3 ಲಕ್ಷಕ್ಕೆ ಬರುತ್ತೆ. ಏನು ಹೇಳಿ, ಕಡಿಮೆ ಆಗುತ್ತೆ ಅಂತ. ಯಾಕೆ, ಯಾವ ರೀತಿ ಅಂತ ಎಲ್ಲರೂ ಹಿಂಗೆ ಬಾಂಬ್ ಹಾಕಿ ಸತ್ತೋದ್ರೆ ಯಾರು ತಗೋಣರು
ತಗೋನವ್ನು ಯಾರು? ಖಂಡಿತ ಅಲ್ಲಿ ಕೂಡ ಇದೆಲ್ಲ ನಡೀತಿದೆ. 100% ವರ್ಲ್ಡ್ ವಾರ್ ಆಗುತ್ತೆ. ಭೂಮಿ ರೈಟ್ ಮೇಲೆ ದುಡ್ಡು ಹಾಕಿ ಶುಗರು BP ತರಿಸ್ಕೊಂಡಿದ್ದಾರ, ಅವ್ರಿಗೆಲ್ಲ ಮುಂದಿದೆ ಮುಸ್ಲಿಂ ಫಂಡು ಏನು ಹೇಳಿ. ಹಾಗಾಗಿನೇ ಕೊನೆಗೆ 10 ಕೋಟಿ ರೂಪಾಯಿ ಪ್ರಾಪರ್ಟಿ ಬರೀ ಕೇವಲ 5 ಲಕ್ಷ 10 ಲಕ್ಷ ರೂಪಾಯಿ ಹರಾಜಲ್ಲಿ ತಗೋಬೋದು ಏನು ಹೇಳಿ. ಓಕೆ, ಭೂಮಿ ಕಮ್ಮಿ ರೇಟ್ ಆಗುತ್ತೆ ಅಂತ. ಭೂಮಿ ಎಲ್ಲ ಬೆಲೆ ಸೈಟ್ ರೈಟು, ಭೂಮಿ ರೇಟ್ ಅಲ್ಲ. ಇದೆಲ್ಲ ನಡೀತಿದೆ. ಇದು 2029ರಿಂದ ಸ್ಟಾರ್ಟ್ ಆಗುತ್ತೆ. ಈಗಲಿಂದಲೇ ಅದು ಅನಿಸಿಕೆ ಸ್ಟಾರ್ಟ್ ಆಗ್ತೈತೆ ವಾರ್. ಇದನ್ನು ನಾನು ಈ ಸಿದ್ಧಾಂತವನ್ನು ಇಟ್ಕೊಂಡು ಬಂದಿದ್ದೀನಿ. ನನ್ನ ಫೈಲಲ್ಲಿ ಹಳೆ ಫೈಲೆಲ್ಲ ಹಾಕಿಟ್ಟಿದ್ದೆ. 2029ಗೆ ಒಂದು ಜಗತ್ತು 30% ನಾಶ ಆಗುತ್ತೆ, ಇಲ್ಲ 30% ಕಾನೂನು ಚೇಂಜ್ ಆಗುತ್ತೆ ಅಂತ. ಇವತ್ತು ನೋಡ್ಬೋದು, ಸಾಕಷ್ಟು ಇತಿಹಾಸದಲ್ಲಿ ನೀವು ಬರೆದಿಟ್ಕೋಬೋದಾಯಿತು. ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ 100%. 2029ಗೆ ಯಾರೆಲ್ಲ ಭೂಮಿ, ಇವಾಗ RR ನಗರ ವಾಸ್ತು ಇಲ್ಲ ಅಂತ ಪೆಡಿಷನ್ ಮಾಡಿದೆ, ಯಾರೂ ನೆಮ್ಮನಲ್ಲ. ಅಲ್ಲಿ ಗೊತ್ತಿಲ್ಲ ನಿಮಗೆ, ಕರ್ನಾಟಕಕ್ಕೆ ತುಂಬ ಟಾಪ್ ಜ್ಯೋತಿಷ್ಯರು ಅವಾಗ ಬಜಾರಲ್ಲಿದ್ದಾರೆ. ಸೋಮೇಜಲ್ಲಿದ್ದರು, ಸಚ್ಚಿದಾನಂದ ಬಾಬು ಇದರಲ್ಲಿ. ಅವ್ರ ಮೇಲೂ ಕೇಸಾಗಿ ಅವರು ಚಾನಲ್ ಬಿಟ್ಬಿಟ್ರು ಏನು ಹೇಳಿ. ವಿಧಿ ಲಿಖಿತ ಯಾರ ಮೇಲೂ ಬಿಡ್ನಲ್ಲ. ಇದೇ ನೋಡಿ, ನಾನು ಹೇಳ್ತಿದ್ದೀನಿ ಕೇಳಿ, ಇನ್ನು 3 ತಿಂಗಳಲ್ಲಿ ಎಲ್ಲ ಕಡೆ ಎಲ್ಲ ಸ್ವಾಮೀಜಿ, ಎಲ್ಲ ರಾಜಕಾರಣಿ, ಎಲ್ಲ ಆಫೀಸರ್ಸು ಹನಿ ಟ್ರಾಪ್ ಹೆವಿ ನಡೀತಿದೆ ಏನು ಹೇಳಿ. ಅದು ಕೂಡ ಒಂದು ಬಿಗ್ನೆಸ್ ಆಗುತ್ತೆ 100%. ಇದನ್ನು ಕೂಡ ಬಿಗ್ನೆಸ್ಸಿಗೆ ಬಳಸ್ತಾ ಹೋಗ್ತಾರೆ 100%. ಆಲ್ರೆಡಿ ಇವಾಗ ಶುರು ಆಗಿದೆ, ಸಾಕಷ್ಟು ಜನ ಇದ್ದಾರೆ 100%. ಈ ಪ್ರಪಂಚ ಹನಿ ಟ್ರಾಪನ್ನ ತುಂಬ ಜಾಸ್ತಿ ನಡೀತಾ ಹೋಗುತ್ತೆ 100%. ಇದು ಕೂಡ ನೀವು ಇನ್ನು 3 ತಿಂಗಳಲ್ಲಿ ಸಾಲು ಬರ್ತಾರೆ ಪೈಪೋಟಿ ಮೇಲೆ. ಮಂಡ್ಯ, ಮದ್ದೂರು, ರಾಮನಗರ, ಚನ್ನಪಟ್ಟಣ ಬಸ್ ಹೋಗ್ತಾರೆ, ಹಂಗೆ ಬರ್ತಾರೆ. ಹಾಗಾಗಿ ಜಾಗ ನೀರಾಕಲ್ಲ ಹಾಕೋಕ್ಕೆ ಏನು ಹೇಳಿ. ಹಾಗಾಗಿ ಇವಾಗ ಹೆಂಗೆ ಬಾಂಬ್ ಹಾಕೋಕ್ಕೆ ಜಾಗ ಇಲ್ಲ ಅವ್ರಿಗೆ, ಎಲ್ಲಿ ಬೇಕಾದ್ರೂ ಹಾಕ್ತಾವ್ರೆ ಏನು ಹೇಳಿ. ಹಾಗಾಗಿ 2029ಗೆ ರಿಯಲ್ ಎಸ್ಟೇಟ್ ಪೂರ್ತಿ ನೆಲ ಕಚ್ಚುತ್ತೆ. ಈಗ ಎಲ್ಲ ಲ್ಯಾಂಡ್ ಮೇಲೆ ದುಡ್ಡು ಹಾಕೋರು, ಗೋಲ್ಡ್ ಮೇಲೆ ದುಡ್ಡು ಹಾಕೋರು ದಯವಿಟ್ಟು ಹಾಕಬೇಡಿ ಏನು ಹೇಳಿ. ಚಿನ್ನದ ಮೇಲೆ ದುಡ್ಡು ಹಾಕಬೇಡಿ, ಭೂಮಿ ಮೇಲೆ ದುಡ್ಡು ಹಾಕಬೇಡಿ. ಭೂಮಿ ಅಂದರೆ ಜಮೀನು ತಗೊಳ್ಳಿ. ಬೆಂಗಳೂರು ಸಿಟಿ, ಆರ್ಟ್ ಆಫ್ ದಿ ಸಿಟಿ, ಆಲ್ ಓವರ್ ವರ್ಲ್ಡು ಇವೆಲ್ಲ ತಗೋಬೇಡಿ. ಅದರಲ್ಲೂ ಕೂಡ ದೊಡ್ಡ ಮಾಲು, ದೊಡ್ಡ ಕಾಂಪ್ಲೆಕ್ಸು, ದೊಡ್ಡ ಫ್ಲೈಓವರ್ಗೆ ಫಸ್ಟ್ ಬಾಂಬ್ ಹಾಕೋದು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.